ನದಿ ದಂಡಿಗೆ ಬಂದು ಬಬಲಾದಿ ಸದಾಶಿವ ಹೌದು ದೊಡ್ಡ ಹೊಳಿನೇ ದಾರು ಮಾಡಿ ಬಿಟ್ಟ ಮಾಡುದು ಹ್ಯಾಂಗ ಬ್ರಿಟಿಷ ಪೊಲೀಸಗ ಅಂದ ನನಗ ರೇಡ ಹಾಕಿದ ಮಗನೇ ಹೊಳಿನೇ ದಾರು ಮಾಡಿ ಹರಿಸ್ತೀನಿ ಆವಾಗ ಎಲ್ಲ ಹೊಳಿನೇ ದಾರುವಾಗಿ ಹರಿಲ ಕತ್ತುವ ಆವಾಗ ಮಗನೇ ನನಗೇನೆ ರೇಡ ಹಾಕ್ತಿ ಮೊದಲ ಹಾಕು ಹೊಳಿಯಾಗ ಏ ದಾರು ಕುಡಿಯುವುದು ಸುಮಾರಲ್ಲ ದಾರಿ ಬಿಡುವುದು ಸುಮಾರ ಐತಿ ತಮ್ಮ ಬಬಲಾದಿಯ ಸದಾಶಿವ ಕುಡದ ನಾವಾಗ ದಾರು ಕುಡುದು ಝೋಲಿ ಹೊಡೆದ್ರೆ ಬೀಳಬೇಕು ಗುರುವಿನ ಪಾದೀಗ ತಮ್ಮ ದಾರು ಕುಡುದು ಬೀಳಬಾರ್ದು ಗಟಾರ ದಂಡ್ಯಾಗ ಬಬಲಾದಿಯ ಸದಾಶಿವನ ಮಠದಾಗ ಇಂದಿನವರಿಗೆ ದಾರು ನೈವೇದ್ಯ ಐತಿ ನೋಡ್ಕೋ ಹುಚ್ಚ ಮಂಗ ಜಿಯ 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 ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ರೇಡ್ ಹಾಕಿದ್ರು ಮಠದಲ್ಲಿ ನೀನು ದಾರು ಯಾಕ ನೈವೇದ್ಯ ಹಿಡಿತಿ ದೇವರೆದರೀಗ ರೇಡ ಹಾಕಿ ಕ್ಯಾನ ದಾರು ಇವರು ತಗೊಂಡ್ರು ಕೈಯಾಗ ಆಗ ಸದಾಶಿವ ಮುತ್ಯ ಅಂದ ಬ್ರಿಟಿಷ ಪೊಲೀಸಾಗ ಬ್ರಿಟಿಷ ಪೊಲೀಸಗ ಅಂದ ನನಗ ರೇಡ ಹಾಕಿದ ಮಗನೇ ಹೊಳಿನೇ ದಾರು ಮಾಡಿ ಹರಿಸ್ತೀನಿ ಆವಾಗ ಜಿಯ 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 ಕೃಷ್ಣ ನದಿ ದಂಡಿಗೆ ಬಂದು ಬಬಲಾದಿ ಸದಾಶಿವ ದೊಡ್ಡ ಹೊಳಿನೇ ದಾರು ಮಾಡಿ ಬಿಟ್ಟ ಮಾಡುದು ಹ್ಯಾಂಗ ಎಲ್ಲ ಹೊಳಿನೇ ದಾರುವಾಗಿ ಹರಿಲ ಕತ್ತುವ ಆವಾಗ ಮಗನೇ ನನಗೇನೆ ರೇಡ ಹಾಕ್ತಿ ಮೊದಲ ಹಾಕು ಹೊಳಿಯಾಗ ಇಂದಿನವರೆಗೆ ಬಬಲಾದಿಯ ಮಠದ ಶಾಖದಲ್ಲಿ ದಾರು ನೈವೇದ್ಯ ತಂಗಿ ಹಿಡಿತಾರ ಆವಾಗ ಜಿಯ 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 ದಾರು ಅಂದ್ರ ದಾರ್ಯಾಗ ಮರಣ ಶರೆ ಅಂದ್ರ ಶರೆಮ ನಿವಾಸ ಹೌದು ಹಿಂಗ ಶಾಪ ಇವರು ಕೊಟ್ಟರ ನೋಡು ಬಬಲಾದಿ ಮಠದಾಗ ದಾರುಕ ಪ್ರಸಾದ ಅಂತ ಶಿವಖರ ಮಾಡತಾರ ಮಠದಾಗ ಈಕಿ ದಾರು ಕುಡಿದವ್ರಿಗೆ ಬೈಲ ಕತ್ತಾಳಿದರಾಗ ಪ್ರಥಮದಲ್ಲಿ ದಾರು ಮೋಹಿನಿಯ ರೂಪ ತಾಳಿ ವಿಷ್ಣುನೇ ದಾರು ಇವರಿಗೆ ಕುಡಿಸ್ಯಾನವಾಗ ಜಿಯ 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 ಮದ್ಯಪಾನ ತಯಾರಾಯಿತು ಕೃತಾಯುಗದಲ್ಲಿ ಅಲ್ಲಿ ಸಾಮೃತ ಚೆಲ್ಲಿತ್ತಲ್ಲ ಸಮುದ್ರದ ಒಳಗ ಮದ್ಯಪಾನ ವಿಷ್ಣು ಬಂದು ಕೊಟ್ಟ ದೈತ್ಯರೀಗ ಅಮೃತ ಕುಡಿಸಿದ್ದ ನೋಡು ನನ್ನ ದೇವತರೀಗ ಜಗತ್ತೆ ಎಲ್ಲ ಸಂರಕ್ಷಣೆ ನಾನೇ ಮಾಡ್ತೀನಂತ ಕುಂಬಾರ ಹಳದಕ್ಕಿ ಹುಳ ಎಬಶಾಳಾವಾಗ ಜಿಯ 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 ಅಮೃತ ಸಾಲಿ ಸಮುದ್ರದಲ್ಲಿ ಚೆಲ್ಲಿತು ಮಲ್ಲಿ ಹೌದು ನೀನು ಗುಟಕ ವಿಷ ಕುಡಿಲೇ ಇಲ್ಲ ಭಗವಂತದರೀಗ ಆ ಜಗತ್ತಿಗೆ ನಾನೇ ಹೆಚ್ಚಿನೇಕೆ ಅಂತ ನಿತ್ತಿದಿ ಬಿಸಲಾಗ ಹುಚ್ಚಿ ಒಂದು ಗುಟಕ ಇಸ ನೀನು ಕುಡಿಲಿಲ್ಲ ಆವಾಗ ಜಗತ್ತೇ ಎಲ್ಲ ಸಂರಕ್ಷಣೆ ಮಾಡ್ತೀನಿ ನನ್ನಿಂದ ಇದು ಜಗತ್ತೇ ಆಗ್ಯದ ನಮಗೆ ಹೇಳಿದಿ ಹೌದಲ್ರಿ ಹೇಳ್ಯಾರ ಮತ್ತೆ ಕಾಳಕೂಟ ವಿಷ ಸಮುದ್ರದಲ್ಲಿ ಚೆಲ್ಲಿತ್ತು
ಭಗವಂತಗ ಮುಂದೆ ನಿಂತು ಇಸಾ ಕುಡಿಸ್ತೀನಿ. ಹೌದು ಹೌದು. ನಾನು ಒಂದು ಗುಟ್ಟಕ್ಕೆ ಕುಡಿತೀನಿ ಅಂತ ಕುಡಿಬೇಕು ನೀ? ಹೇ ಕುಡ್ದಿಲ್ಲಲ್ರಿ. ಯಾಕೆ ಕುಡಿಲಿಲ್ಲ ನೀ? ಮತ್ತೆ ಶ್ರೇಷ್ಠ ಇದ್ದಲ್ಲ ತಾಯಿ ಇದ್ದಕ್ಕೆ. ಹೌದು ನೋಡು, ಒಂದು ಗುಟ್ಟಕ್ಕೆ ಇಸಾ ಕುಡಿಲಿಲ್ಲ, ಭಗವಂತ ಇಸಾ ಕುಡಿದು ನೀಲಕಂಠ ಅನಿಸ್ಕೊಂಡ. ಹೌದು. ನೀನು ಒಂದು ಗುಟ್ಟಕ್ಕೆ ಕುಡಿದೆ ಅಂದ್ರೆ ಬಬಲಿ ಕಂಠರೆ ಜಾಲಿ ಕಂಠರೆ ಅನಿಸ್ಕೊತಿದ್ದೆ, ಏನ್ರಿ ಒಂದು ಕಂಠೆ ಅನಿಸ್ಕೊತಿದ್ದೆ. ಹೌದು ಹೌದಲ್ರಿ. ಒಂದು ಗುಟ್ಟಕರೆ ನೀವು ಕುಡಿದಿದ್ರ? ಹೇ ಕುಡ್ದಿಲ್ಲಲ್ರಿ. ಮತ್ತೆ ಸಂರಕ್ಷಣೆ ಹ್ಯಾಂಗ್ ಮಾಡ್ತೀನಿ? ಹೌದು. ಆಗ ಗಂಗಾಗೆ ಯಾಕೆ ಜಡಿಯಾಗಿಟ್ಟಾನಂತ ವಿಷಯ ತೆಗದಾರ ಅವರು. ಹೌದು. ಆ ವಿಷ ಏನು ಕುಡ್ದಲ್ಲ, ವಿಷ ಉರುಪಿಡ್ತದ. ಆ ವಿಷ ಉರುಪಿಟ್ಟು ಕೊಡ್ಲಿ, ಅರ್ಧ ಚಂದ್ರ ತಲೆ ಮೇಗಿಟ್ಟ, ತಂಪು ಕೊಡ್ಲಿಲ್ಲ. ಹೌದು. ಮತ್ತು ಈಗಿನ ಗಂಗಾಗಿಟ್ಟ, ಅದನ್ನು ಕೆಲಸ ಕೊಡ್ಲಿಲ್ಲ. ತನ್ನ ಶರಪ ತಾನು ಸುತ್ಕೊಂಡು ಬಿಟ್ಟ, ತನ್ನ ಇಸ ತಾನು ಹೀರ್ತದ. ಹೌದು ಹೌದು. ನಿಮ್ಮ ಗಂಗಾಗ ಅವಾಗೆ ತಳಗಿಳಿಸ್ಯಾರ, ಚಿತ್ರಕರ್ತ ಫೋಟೋದಾಗ ಇಟ್ಟಾನ. ಹೌದು. ಈಗ ಇದ್ರ ನೀವೇ ಇಳಿಸ್ಬೇಕಿಲ್ಲ, ತಿದಕಿಸಲ ನಮ್ಮ ಹೌದು ಹೌದು. ಅವಾಗ ಇಳಿಸ್ಯಾನ ತಳಗೆ. ಏನು ಕೆಲಸ ಕೊಡ್ಲಿ, ಅಲ್ಲೇ ಇಟ್ಕೊಂಡು ಕೊಡ್ತಾನ. ಅವ ಯಾಕೆ ಕುಡಿಸ್ಕೊಂಡು ಕುಂದಿರ್ತಾನೆ ವಜ್ಜಿ ಸುಮ್ಮನೆ. ಹೌದು. ಅವ ಅವಾಗ ತಳಗೆ ಚಿತ್ರಕರ್ತ ಹಿಂಗಿತ್ತದ ನಿಯಮ ಅಂತ ತೋರ್ಸಾಕ ಇಟ್ಟಾನ ಅಷ್ಟೇ. ನಿನಗೆ ಹಂಗೆ ಚಳಿ ಮ್ಯಾಗ ಇಟ್ಕೊಂಡು ಕುಂದಿರ್ತಾನ. ಅದಕ್ಕೆ ಮತ್ತು ಇದು ಸೀರೆ ಇಲ್ಲದೆ ಯಾರ್ಯಾರು ಜನಸಾರ ಈ ಜಗತ್ತಿನೊಳಗೆ ಗರ್ಭಕೋಶದಿಂದ ಎಲ್ಲರೂ ಜನಸಾರ ತಿನಿ ಹೇಳಿದಿ. ಹೌದಲ್ರಿ ಹೇಳ್ಯಾರ. ನಮ್ಮ ವೀರಭದ್ರೇಶ್ವರರು ಭಗವಂತನ ಹನಿ ಬೆವರಿನಲ್ಲಿ ಜನಿಸಿ ಬಂದ್ರ ಜಡ್ಯಾಗ. ಹೌದು. ಮತ್ತು ಯಾರು ಗರ್ಭ ಹೊತ್ತು ಮಲಿ ಹಾಲು ಯಾರು ಕುಡಿಸಿದ್ರು ಅವನಿಗೆ? ಅಲ್ಲೇ ನಿನ್ನ ಮಲಿ ಹಾಲು ಒಯ್ದು ಒಳ್ಳೆ ಚಾಲು ನೀನು ಅಲ್ಲೇ ಹಿಂಡ್ಕಿಸ್ತೀನಿ. ಹೌದು ಹೌದು. ಮತ್ತು ಅವನಿಗೆ ಮಲಿ ಹಾಲು ಯಾರು ಕುಡಿಸಿದ್ರು? ನೋಡು, ವೀರಭದ್ರೇಶ್ವರ ಇನ್ನೂ ಆದರೂ ಕಲಿಯುವುದೊಳಗೆ ಅವನು ಸತ್ಯ ಅದ. ಪುರುವಂತರ ಆಡಕತ್ರ ಅಂದ್ರೆ ದಕ್ಷಾಬ್ರಹ್ಮನ ಸಂಹಾರ ಮಾಡಿದಾಗ ಇವ ಉದ್ಭವಿಸಿ ಬಂದಿದ್ದ. ನಿನ್ನ ಉಗ್ರಾವತಾರ ಕಡಿಮೆ ಆಗಿ ಪುರುವಂತರಿಗೆ ಬರ್ಲತ್ತ ಆಶೀರ್ವಾದ ಮಾಡ್ಯಾನ ಭಗವಂತ. ಹೌದು ಹೌದಲ್ರಿ ಮಾಡ್ಯಾರ. ಆ ಪುರುವಂತರಲ್ಲಿ ಆ ವೀರಭದ್ರನ ಶಕ್ತಿ ಬಂದಾಗೆ ಶಸ್ತ್ರ ಹಾಕೋತಾರ ಅವರು. ಹೌದು. ಇಲ್ಲಿಗಂದ್ರೆ ಯಾರಿಗೆ ಹಾಕೊಳಕ್ ಬರಂಗಿಲ್ಲ. ಹಂಗೆ ಹೆಣ್ಣು ದೇವರಿಗೆ ಯಾರೇ ಶಸ್ತ್ರ ಹಾಕೊಂಡ್ರೆ ನನಗೆ ಬಂದು ಬೂಳ್ರಿ 3 ಮಂದಿ. ಈ ಕಲಿಯುಗದಾಗ ಸತ್ಯ ಇರ್ಬೇಕು ನಿಮ್ಮದು ಅಂದರೆ. ಹೌದು. ಮತ್ತು ಒಂದರೇ ಸತ್ಯ ಇರಬೇಕು. ಒಬ್ಬರೇ ಮಹಾತ್ಮರು ನಿಮ್ಮ ಒಳಗೆ ಆಗ್ಯಾರ ಅಂದ ಕೂಡಲೇ ಎಲ್ಲರೂ ನಮ್ಮ ತಾಯಿ ಹೊಟ್ಯಾಗ ಹುಟ್ಟ್ಯಾರ್ರಿ, ಇದೊಂದು ಕಲ್ತು ಬಿಟ್ಟಾರಿ ಹುಟ್ಟ್ಯಾರ್ರಿ. ಹೌದು. ನೀವು ಏನ್ರಿ ಮಾಡಿದ್ರೇನು ಜಗತ್ತಿನಾಗ ಬಂದು ಅಂತ ನಾ ಕೇಳೀನಿ. ಮತ್ತು ಅನೇಕ ಮಂದಿ ಮಹಾತ್ಮರು ಜನಿಸಿ ಹೋದ್ರು, ಅನೇಕ ಮಂದಿ ಆಗಿ ಹೋದ್ರತ್ ನಾ ಹೆಂಗೆ ಹೇಳ್ತೀನಲ್ಲ ಹಂಗೆ ಹೆಣ್ಮಕ್ಳು ಹಿಂಗೆ ಮಾಡಿದ್ರತ್ ಹೇಳ್ಬೇಕಿಲ್ಲ ನನಗೆ. ಹೌದಲ್ರಿ. ಇಲ್ಲ, ಅನಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸುಗಳು ಮಾಡ್ಯಾಳ್ರಿ ಸಾಹೇಬ್ರ. ಅನಸೂಯ ದೇವಿ ಕೂಸುಗಳು ಮಾಡ್ಬೇಕಾಗಿದ್ರೆ ಅತ್ರಿ ಋಷಿ ಪಾತ್ರದ ಮಾಡ್ಯಾಳ. ಹೌದು. ಅತ್ರಿ ಋಷಿ ಆ ಅನಸೂಯ ದೇವಿ ಕೂಸುಗಳು ಮಾಡ್ಬೇಕಾಗಿದ್ರೆ ಹಂಗೆ ಮಾಡಿ ಆಕಿ ಏನು ಮಾಡಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಇಳಿದು ಬಂದರು, ನಿಜ ಬತ್ಲಿಯಾಗಿ ಅಡಿಗೆ ಮಾಡಿ ನೀಡ್ಬೇಕಂದಾಗ ಒಳಗೆ ಕೂಲೆ ಕೂತಾಳಕತ್ತು. ಹೌದು ಹೌದು. ಅವಾಗ ಅತ್ರಿ ಋಷಿ ಹೇಳ್ದ, ಹಿಂದಕ್ಕೆ ನನಗೆ ವಚನ ಕೊಟ್ಟಾರ ಅವರು, ಕೂಸುಗಳಾಗ್ತಾರ, ನನ್ನ ಕಾಲು ತೊಳೆದು ನೀರು ಹೊಡಿ ಕೂಸುಗಳಾಗ್ತಾರ ಅವ್ರು ಅಂತ ಹೇಳ್ದ. ಹೌದು. ಮತ್ತು ನಿನ್ನ ಹೆಣ್ಣು ಹೆಚ್ಚಿಗಿತ್ತಂದ್ರೆ ತನ್ನ ಕಾಲು ತೊಳೆದು ತಾನೇ ಹೊಡಿಬೇಕು. ಹೌದು ಹೌದು. ನಿನ್ನ ಕಾಲು ತೊಳೆದ್ರು ಮತ್ತೆ 4 ಮಂದಿ ಹುಡ್ತಿದ್ರು ಅಲ್ಲಿ ಹೌದು ಕೆಲಸ ಬಗೆಹರಿಸ್ಲಾಕ. ನಾ ಹೇಳ್ತೀನಿ, ನಿನ್ನ ಕಾಲು ತೊಳೆದು ಹೊಡ್ಯಾಕ ಗಂಡನೇ ಗುರು, ಗಂಡನ ದೇವರ ತಿಳಿದುಕೊಂಡು ಗಂಡನ ಕಾಲು ತೊಳೆದು ಅನಸೂಯ ದೇವಿ ಹೊಡೆದಾಳ. ಹೌದಲ್ರಿ ಹೊಡೆದಾರ. ಗಂಡಗ 3 ಹೊತ್ತು ಪೂಜೆ ಅನಸೂಯ ದೇವಿ ಮಾಡ್ಯಾಳ. ಹೌದು. ಈಗ ಇದ್ರ ಗಂಡಗೆ ಬಾರಿಗೆ ತೊಗೊಂಡು ಬಡಿತೀನಿ ತಿಕ್ಕಿನಿ ತಳಕಿ ಊರು ಹರಿದಿಗಡ್ಸಿಡಕ್ಕಿ. ಹೌದು ಹೌದು. ಇದು ಇಂಥವು ಎಲ್ಲೈತೆ ಆಧಾರ ನಿನಗೆ. ಚಲೋ ಇದ್ದವ್ರಿ ಅಳಗಲ ಮಾಡಕ್ ಮತ್ತ ಅದು ಅಳಗಾಲ ಒಟ್ಟು ಮನಿ ಅಳಗಾಲ ಐಕಿದು ಹೌದು ಹೌದು. ಪೂರ ದಾರ ಅದಕ್ಕಾಗಿ ಹೋಗ್ತಾವ. ಹೌದು. ಅದಕ್ಕೆ ಹೆಂಗೈತೆ ಅಂದ್ರೆ ಅಂತಿಂತವ್ರು 3 ಹೊತ್ತು ಗಂಡನ ಪೂಜೆ ಮಾಡ್ಯಾರ ಅವ್ರ. ಹೌದಲ್ರಿ ಮಾಡ್ಯಾರ. ಅಂದ್ರೆ ಮೂರ್ತಿ ಮರಿ ಆದ್ರೆ ಕೀರ್ತಿ ಅಜರಾಮುಳದೈತಿ, ಅವ್ರ ಪದ ಆಡ್ತಾರ. ಹೌದು. ನಿನಗತ್ಲೆ ಗಂಡಗೆ ಬಾರಿಗೆ ತೊಗೊಂಡು ಬಡದಕ್ಕಿದ್ದು ಜಾತ್ರೆ ಮಾಡ್ತಾರೆ ಗುಡಿ ಕಟ್ಟಿ. ಹೇ ಎಲ್ಲಿ ಮಾಡ್ತಾರ್ರಿ? ಮತ್ತ ಪರಮಾತ್ಮ ಏನು ಮಾಡ್ಯಾನಂತ ನನ್ನ ಕೇಳಿದಿ. ಹೇಮರೆಡ್ಡಿ ಮಲ್ಲಮ್ಮಗ ಮಲ್ಲಿನಾಥ ಆಗಿ ಬೀಸು ಜ್ವಾಳೆಲ್ಲ ಬೀಸ್ಕೊಟ್ಟನ. ಹೌದು ಹೌದಲ್ರಿ ಕೊಟ್ಟನ. ಸೊಲ್ಲಾಪುರದ ಸಿದ್ದರಾಮಗೆ ಎತ್ತು ಹಿಡಿದು ಅವನಿಗೆ ಸೊಲ್ಲಾಪುರ ಶಾಲಾಗಿ ಸದಾಲಕ್ಷ್ಮಿ ಮಾಸಿದ್ರು, ನೀ ಸೊಲ್ಲಾಪುರದೊಳಗೆ ನಿನ್ನ ಅಜರಾಮ್ ಕೀರ್ತಿ ಉಳಿಲತ್ತ ಆಶೀರ್ವಾದ ಮಾಡ್ಯಾನ. ಹೌದು ಹೌದಲ್ರಿ ಮಾಡ್ಯಾರ. ಅನೇಕ ಮಂದಿಗೆ ಮಹಾತ್ಮರಿಗೆ ನನ್ನ ಭಗವಂತ ಭೇಟಿಯಾಗ, ನಾನು ನಿಮ್ಮ ದೇವಿ ಯಾರಿಗೆ ಭೇಟಿಯಾಗಿಲ್ಲ ಅಂತ ನಾ ಹೇಳೀನಿ. ಹೌದು. ನಮ್ಮ ತಾಯಿ ಹೊಟ್ಯಾಗ ಹುಟ್ಟ್ಯಾರ ನಿಂತ್ಬಿಡುದು ಬರೀ ಇಲ್ಲಿಗ ಶರೀರದಾಗ ಹುಟ್ಟ್ಯಾರ್ರಿ. ಇವು ನನ್ನ ಮಲ್ಯಾಗ ಆಟ ನಡೆಯಂಗಿಲ್ಲ, ಡುಪ್ಲಿಕೇಟ್. ಹೌದು. ಇವು ಡುಪ್ಲಿಕೇಟ್ ಆಟ. ತಾಯಿ ಹೊಟ್ಟೆ ಹುಟ್ಟಬೇಕಾಗಿದ್ರೆ ತನ್ನ ಮಗ್ಲು ಇರ್ತಾನೆ ಅವ್ರಿಗೆ. ಹೌದು ಹೌದು. ಎಲ್ಲ ಮಹಾತ್ಮರಿಗೆ ತಾಯಿ ತಂದೆ ಅದಾರ ಅವ್ರಿಗೆ. ಮತ್ತು ತಂದೆ ಅದಾರ ಅಂದ್ರೆ ಮುಗಿತಲ್ಲ ಅಲ್ಲಿ ಮಗ್ಗಲು. ಅದು ಆ ವ್ಯವಹಾರ ತರಬೇಡ. ನಿಮ್ಮಲ್ಲಿ ಏನರೇ ಸಾಧ್ವಿ ಶಿರೋಮಣಿಗಳು ಹೆಣ್ಣು ಮಕ್ಕಳು ಹಿಂಗೆ ಮಾಡ್ಯಾರತ್ತ ನಾನು ಹೇಳು. ಹೌದು. ನೀವು ಹಿಂಗೆ ಮಾಡಿರಿ ತಗೋ ಪಾವಾಡ ಅಂತ ಹೇಳ್ತೀನಿ. ಆ ಬಿಜಾಪುರ ಸಿದ್ದೇಶ್ವರ ಶ್ರೀಗಳು ಮಾಯಾ ಮೊಳಕಾಲು ತಳಗಿತ್ತ ನಾ ಹೇಳ್ತೀನಿ. ನೀ ಯಾಕೆ ಕಿಸಿ ಹಚ್ಚಿ ಅಂತ ನಾನು ಸಾಧುವಾಗಿ ನಾನು ಇಲ್ಲಲ್ರಿ. ನಾ ಸಾಧುವಾದಿನ ತಿಳಿ ನಿನಗೆ ಇಲ್ಲ ಮಸ್ತ್. ಏನು ತೊಗೊಂಡು ಸಿಡಿಬೇಕು 3 ಮಂದಿಗೆ ನಿಮ್ಗೆ ಚಲೋ ಕೇಳತ್ತಾರ ಸರ್ ಅವ್ರು. ಹೌದು. ಏನು ಮಾತಾಡಬೇಕನ್ನೋದು ಪರಿಜ್ಞಾನ ಇಟ್ಕೊಂಡು ಮಾತಾಡ್ರಿ. ಹೌದು. ಇದು ಹೆಂಗೈತೆ ತಿಳ್ಕೊ, ಹುಚ್ಚಿಗೆ ತವ್ರ ಮನೆಗೆ ಅಷ್ಟೇ ಗಂಡನ ಮನೆಗೆ ಅಷ್ಟೇ. ಏನು ಹೆಂಗ್ ಕೂತ್ರೋಳ ಮಾಸ್ತರ ಜೇಲ್ನೇ ಬಿಡಿಸೋ ಬಂದರಪ್ಪ. ಗಂಡಗೆ ಮಾಡಿಕೊಟ್ಲು ಕೂಡಲೇ ರಾತ್ರಿ ಹೋಗಿ ಗಂಡಗೆ ಅಣ್ಣ ಅನ್ನೋದು ಇದು ಇಂಥ ಉಸ್ಪೆಲ್ ಇದು. ಹೌದು ಹೌದು. ಇದು ಆಯ್ತು ಇದು ಹಂಗೆ ಮಾತಾಡಕ್ಕೆ ಹೋಗಬೇಡ. ಯಾವಾಗ ವಿಷಯ ಏನೈತೆ ಅದು ಮಾತಾಡ. ನಮ್ಮೊಳಗೂ ಹೆಣ್ಮಕ್ಳು ಇಂಥವ್ರು ಹಿಂಗೆ ಕೀರ್ತಿ ಮಾಡಿದ್ರಿ ಸಾಹೇಬ್ರ ಅಂತ ಹೇಳಿದೆ ಅಂದ್ರೆ ಖರೆ ನೀ ಆಡಕ್ಕೆ ತಿಳಿದಿ. ಹೌದು ಹೌದು. ಅದು ಬಿಟ್ಟು ನನ್ನ ಕಿಸದ ಕಡೆ ಬಂದಾಳ. ನನ್ನ ಕಿಸಕ್ಕೆ ತಗೋಬೇಡ, ನನ್ನ ನೋಡಿ ನೀ ಕಲಿಬೇಡ. ನಿನ್ನ ಬೆಲೆಗೆ ಏನದ ಅದು ನನಗೆ ಹೇಳ. ಅದು ಬಿಟ್ಟು ಮತ್ತು ಇನ್ನೊಂದು ವಿಷಯ ನಾ ಕೇಳೀನಿ. ನನ್ನ ಖೂನು ನಿನ್ನ ಮ್ಯಾಗ ಐತಿ, ನಿನ್ನ ಖೂನು ನನ್ನ ಮ್ಯಾಗ ಏನೈತಿ? ಏನೂ ಇಲ್ಲ. ಸಿಕ್ಕೇದ ಉಂಗ್ರ ಹಾಕ್ತಿದ್ರತ್ತ ಮಾಸ್ತರ್ ಹೇಳ್ಯಾನ.
ಆದ್ರೆ ಸಿಕ್ಕೇ ದುಂಗುರಿಕಿತ್ ಮೊದಲು ಲಗ್ನನೇ ಮಾಡ್ಕೊಂಡಿಲ್ಲ ಅವ್ರು. ಹಂಗೆ ಹೆಂಗೆ ಮಾಡ್ಕೊಳ್ರಿ. ನಾ ಕೇಳ್ಕೊತ ನಿತ್ಯ ಅಂದ್ರೆ ಕೆಲಸ ಕೊಡಂಗಿಲ್ಲ, ಯಾಕಂದ್ರೆ ಅಡ್ಡ ಬಿಡಿಗೆದದು. ಹೌದು. ಗಾಡಿ ಸಾಗಂಗಿಲ್ಲ, ಗಾಡಿ ಮುಂದೆ ಹೋಗ್ಲಕ್ ಬಿಟ್ಟಿನಿ. ಅದು ನನಗೆ ಯಾಕೆ ಕಟ್ಟಂಗಿಲ್ಲ ತಿಳ್ಕೊ, ನನಗೆ ಮುಟ್ಟಿ ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ. ಹೌದು. ನನ್ನ ಸಂಗಾಟ ಒಂದು 6 ತಿಂಗಳು ಬಂದೆ ಅಂದ್ರೆ ಹೊಟ್ಲೆ ಹಾಕಿನಿ. ಹೌದು ಹೌದಲ್ರಿ. ನನಗೆ ಮುಟ್ಟಿ ನೀ ಕೆಟ್ಟಂಗಾಯ್ತು, ಮತ್ತು ನಿನಗೆ ಮುಟ್ಟಿ ನಾ ಕೆಡಂಗಿಲ್ಲ. ಅದಕ್ಕೆ ನನಗೆ ಕಟ್ಟಿಲ್ಲ ಅವರು. ಇವಾಗ ಕಟ್ಟಿದ್ರು ಆಟೆ, ಹಂಗೆ ಬಿಟ್ರು ಆಟೆ ಇವಂಗತ್ತೆ. ಹೌದು. ಈ ಸತ್ ಒಂದು ಹುಡುಗಿ ಪ್ರೀತಿ ಮಾಡಿದ್ರೆ ತಿಳ್ಕೊನಿ, ಹೌದು. ಅವ ಒಂದು 6 ತಿಂಗಳು ಹೋದ್ರೆ ತಿಳ್ಕೊನಿ. ಅವಾಗ ಏನಾಗ್ತದ್ರಿ? ಹೋಗಿ ಹುಡುಗಿ ಮನೆಗೆ ಬಂದ್ರಂದ್ರೆ ನಿಮ್ಮ ಮನೆಗೆ ನೀ ಹೋಗು, ನನ್ನ ಮನೆಗೆ ನಾ ಹೋಗಿನಂದ್ರೆ ಈಕೆ ಹೋಗಂಗಿಲ್ಲ, ನಾನು ನಿನ್ನ ಸಂಗಟೆ ಬರ್ತೀನಿ ಅಂತ. ಹೌದು. ಹೋಗಂಗಿಲ್ಲ. ಯಾಕೆ ತಿಳ್ಕೊ, ಆ ಹುಡುಗಿ ಮನೆಯವ್ರು ಹುಡುಗನ ಮನೆಗೆ ಬರ್ತಾರ. ಹೌದು. ನೋಡ್ರಿ, ನಮ್ಮ ಹುಡುಗಿ ತಿಳಿಲಾರ್ದಂಗೆ ನಿಮ್ಮ ಹುಡುಗನ ಬೆನ್ನತ್ತಿ ಹೋಗಿ ಇದು 3 ತಿಂಗಳು ಹೊಟ್ಲೆ ಐತ್ರಿ, ನಿಮ್ಮ ಹುಡುಗ ನಮ್ಮ ಹುಡುಗಿ ಕೆಟ್ಟದ್ರಿ ಅಂತೇಳಿ. ಹೌದು ಹೌದು. ನಮ್ಮ ಅಪ್ಪ ಕಣ್ಣಿಕಿನ ಮನೆಗೆ ನಿಮ್ಮ ಹುಡುಗಿ ನಮ್ಮ ಹುಡುಗ ಕೆಡ್ಸದ್ರಿ ಅಂತೇಳಿ ಹೋಗಲ್ಲಲ್ರಿ. ಹೋಗಂಗಿಲ್ಲ. ಮತ್ತು ನೀ ಯಾವಲ್ಲ ಹೆಚ್ಚಿಗೆ ಆದ್ರೆ ನನಗೆ ಬೇಕಲ್ಲ ಆಧಾರ. ಏನು ಆಲಕ್ ಬರಲ್ಲ ಮಾಸ್ತರ. ಇವ್ರು 3 ಮಂದಿ, ಇವ್ರು ಬಂದಾರ. ಹೌದು ಹೌದು. ಇವ್ರು ಹೆಣ್ಣು ಶ್ರೇಷ್ಠ, ನಮ್ಮ ತಾಯಿ ಶ್ರೇಷ್ಠ, ಇವ್ರು ಇಬ್ರು. ಹೌದು. ಈಗ ಹಾಕಿದ್ದು ನೀವ್ರಿಗಿದು, ಅದು ಕಂಬೋಗಿ. ಹೌದು ಹೌದು. ಇವು ಎರಡು ಎಷ್ಟು ಶ್ರೇಷ್ಠತೀರಿ. ಇವ್ರು ಸೀರೆ ಉಡಾಕ ಏನಾಗಿದೆ ಇವ್ರಿಬ್ಬರಿಗೆ? ಉಡ್ಬೇಕಲ್ರಿ, ಮತ್ತೆ ಸೀರೆ ಅವ್ರು ಉಟ್ರಿ ಇವ್ರಿಗೆ ಕಾಡ್ತದ ಇಲ್ಲ ಅದಕ್ಕೆ? ನಿಮಗೆ ಇಬ್ಬರಿಗೆ ಸೀರೆ ಉಟ್ಕೊಳಕ್ಕೆ ನಿಂದಿದ್ರಾಕ ಏನಾಗದಪ್ಪ? ಸೀರೆ ಅಂದ್ರೆ ಎಲ್ಲ ಒಂದೇ ನೀವು ಹೇಳಿದ್ರಿ. ಮತ್ತೆ ಧೋತ್ರ ಉಟ್ರೆ ಮಾಸ್ತರ ಬರೀ ತಾಯಿನೇ ಹೆಚ್ಚಿಗೆ ಅಂತ ನಿಂತಾರ. ಇವರು ಹ್ಯಾಂಗಾಕಿ ಕರಾರ ಮಾಡ್ಯಾಳ. ಏನು ಮಾಡ್ಯಾರ್ರಿ? ನೋಡು ಅಣ್ಣ, ಸಾಹೇಬ್ರು ಕೂಡ ಹಾಡ್ಕೆದಾವ್. ಹೌದು. ಚಂತನಕ ನೀ ಅವ್ವಾನೇ ಹೆಚ್ಚಿಗೆ ಅನ್ಬೇಕು. ಹೌದು. ಮತ್ತ ಅವ್ವ ಅನ್ನೋದು ಬಿಟ್ಟು ಅಪ್ಪ ಅಂದಿ ಮುಂದ್ರಿ ಪಗಾರನೇ. ಹೌದು ಹೌದು. ಇವ ಈಗ ನಿಂತ ಅವ ದೋತ್ರ ಉಟ್ಕೊಂಡ್ರೆ ನಮ್ಮ ಸೀರೆ ಹುಟ್ಟಿದ್ರಿ ಅನ್ಬೇಕು. ಹೌದು ಹೌದು. ಹಂಗ ರೂಲ್ಸ್ ಅದ. ಯಾಕಂದ್ರೆ 500 ರೂಪಾಯಿ ದೋತ್ರ ತೊಟ್ಟಿದ್ದಿ, ಹೌದು. 500 ಅಂಗಿ ತೊಟ್ಟಿದ್ದಿ, ನಮ್ಮ ಸೀರೆ ಹುಟ್ಟಿದ ನಿಂತಿರಿ ಕಬರ ನಾಚಿಕೆ ಅದ. ಎಲ್ಲ ಬಿಟ್ರಿ ಮಾಸ್ತರ್ ಅವ್ರು. ಎಲ್ಲರೂ ನೀವ್ರಿಗೆ ಎಂಥವ್ರು ಹುಟ್ಟಿದ್ರು, ನಿಮ್ಮ ಹೆಂತಿಂತವ್ರು ಹುಟ್ಟಿದ್ರು ಹಾಡವ್ರ ಅವ್ರಾಗ. ಹೌದು ಹೌದು. ನಿಮ್ಮ ಜನ್ಮಕ್ಕೆ ನಾಚಿಕೆ ಅವರು ಅನ್ನೋದೇ ಇಲ್ಲ. ಹೌದು. ಹೆಂಗಂದ್ರ ಎಲ್ಲಿ ತನಕ ಅಜ್ಞಾನ ಅಂಧಕಾರ ಅದಲ್ಲಿ ತನಕ ನೀವು ಶುದ್ಧ ಆಗಂಗಿಲ್ಲ. ಹೌದು ಹೌದು. ಅದು ಭಾಷಣ ನಾ ಮಾಡಬಾರದು. ಬಿಡಕೊಳ್ಳೆ ಭಾಷಣ ಮಾಡಾಕತ್ತೀನಿ ಕಿಂತ ಭಾಷಣ ಅದಾವ ನಾವು. ಢೀಲ ಬಿಡನ ಪರ ಮೈ ಮೇಗೆ ಹೊಂಟ್ರಿ ಮಾಸ್ತರ್. ಇಲ್ಲ ಬಿಡಂಗೆ ಇಲ್ಲಿ ನೋಡಿ ಅದ್ರ ಆಟ. ಮೊದಲು ಈ ಸೃಷ್ಟಿ ನಿನ್ನೊಂದು ಹುಟ್ಟದ ಹೇಳಿದಿ, ಮತ್ತು ನಾಯಿಗೆ ತಯಾರು ಮಾಡ್ದತ್ತ. ಹೌದು. ನಾಯಿ ಮೊದಲು ತಯಾರಾಗ್ಯದ ಮಾಸ್ತರ. ನಾಯಿ ನಿಯತ್ತಿನ ಪ್ರಾಣಿ ಅದ ಅಂತ ಹೇಳ್ಯಾನ. ಮೊದಲು ನಾಯಿ ತಯಾರಾಗಿಲ್ಲ, ಮೊದಲು ಮನುಷ್ಯ ತಯಾರಾಗ್ಯದ ಹೇಳ್ತೀನಿ. ಹೌದು.